ಬಿಜೆಪಿ ಭಿನ್ನರ ವಿರುದ್ಧ ದೂರು ನೀಡೋದಕ್ಕೆ ಬಿವೈ ವಿಜಯೇಂದ್ರ ಸಜ್ಜಾಗಿದ್ದಾರೆ. ವಿಜಯೇಂದ್ರ ದೆಹಲಿಗೆ ಹೋಗಿದ್ದಕ್ಕೆ ಸ್ವಾಗತ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾನೇನು ಮಾತಾಡಕ್ ಹೋಗಲ್ಲ, ನಮ್ಮ ಟೀಮ್ ಲೀಡರ್ ಲಿಂಬಾವಳಿ ಕೇಳಿ. ನಮ್ಮಲ್ಲಿ ಏನೇ ಮಾತನಾಡಿದ್ರು ಅರವಿಂದ್ ಲಿಂಬಾವಳಿ ಅವರೇ ಮಾತನಾಡೋದು. ನಮ್ಮ ಕಮಿಟಿ ನಿರ್ಣಯ ಆಗಿದೆ, ನನಗೆ ಮಾತಾಡಕ್ ಬೇಡ ಅಂತ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾವು ವಿಷಯ ನೋಡಿ, ಈಗ ನಾವು ನಮ್ಮ ಟೀಮ್ ಲೀಡರ್ ಆಗಿ ಅರವಿಂದ್ ಲಿಂಬಾವಳಿ ಒಬ್ಬರು ಮಾತಾಡಿದ್ರೆ ನಮ್ಮಲ್ಲಿ ಇದಾಗಿದೆ, ಒಂದು ಡಿಸಿಷನ್ ತೊಗೊಂತೀವಿ. ಅದಕ್ಕೆ ದಯವಿಟ್ಟು ನಾವು ಮಾತಾಡಿದ್ರೆ ಅವ್ರು ಮಾತಾಡ್ತಾರೆ, ನಾವು ಮಾತಾಡೋದು ನಮ್ಮ ಕಮಿಟಿ ನಿರ್ಣಯ ಆಗೈತೆ. ನಾವು ಯಾರು ಮಾತಾಡಿಲ್ಲ, ಅರವಿಂದ್ ಲಿಂಬಾವಳಿ ಒಬ್ಬರು ಮಾತಾಡೋದು. ವಿಜೇಂದ್ರ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಈ ಏನು ಬನ ರಾಜಕೀಯ ಮಾಡ್ಲಿಕ್ಕೆ ಹೋಗಿದ್ದಾರೆ. ಕೊಡ್ಬೇಕು ಸ್ವಾಗತ, ಥ್ಯಾಂಕ್ ಯು. ನಾವು ವಿಷಯ ನೋಡಿ, ಈಗ ನಾವು ನಮ್ಮ ಟೀಮ್ ಲೀಡರ್ ಆಗಿ ಅರವಿಂದ್ ಲಿಂಬಾವಳಿ ಒಬ್ಬರು ಮಾತಾಡಿದ್ರೆ ನಮ್ಮಲ್ಲಿ ಇದಾಗಿದೆ, ಒಂದು ಡಿಸಿಷನ್ ತೊಗೊಂತೀವಿ. ಅದಕ್ಕೆ ದಯವಿಟ್ಟು ನಾವು ಮಾತಾಡಿದ್ರೆ ಅವ್ರು ಮಾತಾಡ್ತಾರೆ. ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಹೆಚ್ಚಾಯಿತು ಕೂಗು. ಇಂದು ಬಿಎಸ್ವೈ ಭೇಟಿಗೆ ರೇಣುಕಾಚಾರ್ಯ ಟೀಮ್ ಸಜ್ಜಾಗಿದೆ. ಬೆಳಗ್ಗೆ 9 ಗಂಟೆಗೆ ಧವಳಗಿರಿಯ ನಿವಾಸದಲ್ಲಿ ಭೇಟಿ ಆಗಲಾಗುತ್ತೆ. ಯತ್ನಾಳ್ ಉಚ್ಚಾಟನೆಗೆ ಕ್ರಮ ವಹಿಸಬೇಕು ಅಂತ ಮನವಿಗೆ ನಿರ್ಧರಿಸಲಾಗಿದೆ. ಯತ್ನಾಳ್ ಚಟುವಟಿಕೆಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಟೀಮ್. ಕ್ರಮಕ್ಕೆ ಆಗ್ರಹಿಸಲಿರುವ ಮಾಜಿ ಸಚಿವರು, ಶಾಸಕರು ಹೈಕಮಾಂಡ್ ಗಮನಕ್ಕೆ ತರಬೇಕು ಅಂತ ಮನವಿ ಮಾಡುವಂತ ಸಾಧ್ಯತೆ ಇದೆ. ರಾಜ್ಯ ಪ್ರವಾಸದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಟೀಮ್ನವರು. ನಿನ್ನೆಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು. ಶತ್ರು ಸಂಹಾರಕ್ಕಾಗಿ ಪೂಜೆಯನ್ನು ಮಾಡಿಸಿದ್ರು ರೇಣುಕಾಚಾರ್ಯ ಟೀಮ್. ಒಂದ್ ಕಡೆಯಲ್ಲಿ ಯತ್ನಾಳ್ ಅಂಡ್ ಟೀಮ್ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅಂತ ಪ್ರಯತ್ನ, ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಅವರ ಟೀಮ್ನವರು ಯತ್ನಾಳ್ ಅವರನ್ನೇ ಉಚ್ಚಾಟನೆ ಮಾಡ್ಬಿಡೋಣ ಅನ್ನುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಅವರು ಮನವಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯತ್ನಾಳ್ ಅವರ ಆಕ್ಟಿವಿಟೀಸ್ ಬಗ್ಗೆ, ಇತ್ತೀಚಿನ ದಿನಗಳಲ್ಲಿ ಅವರ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಅವ್ರು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು, ಪಕ್ಷ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ಪಕ್ಷದ ಅಧ್ಯಕ್ಷರ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರು ಹೇಳೋದನ್ನು ಕೇಳ್ತಾ ಇಲ್ಲ, RSSನ ನಾಯಕರು ಹೇಳೋದನ್ನು ಕೇಳ್ತಾ ಇಲ್ಲ. ಸೊ ಇಂಥವರನ್ನ ಪಕ್ಷದಲ್ಲಿ ಇಟ್ಕೊಳ್ಳೋದಕ್ಕಿಂತ ಉಚ್ಚಾಟನೆ ಮಾಡೋದು ಬೆಟರು, ಉಚ್ಚಾಟನೆಯನ್ನು ಮಾಡಿಬಿಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ಳೋದಕ್ಕೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಧವಳಗಿರಿಯ ನಿವಾಸದಲ್ಲಿ ಭೇಟಿ ಆಗೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಯತ್ನಾಳ್ ಅವರಿಗೆ ಒಂದಷ್ಟು ಅಸಮಾಧಾನ ಇರಬಹುದು. ವಿಜಯೇಂದ್ರ ಅವರನ್ನು ಕಂಡ್ರೆ ಯಾರ್ಯಾರಿಗಾಗಲ್ಲ, ಯಡಿಯೂರಪ್ಪನವರನ್ನು ಕಂಡ್ರೆ ಯಾರ್ಯಾರಿಗಾಗಲ್ಲ, ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಸೊ ಇದು ಪಕ್ಷ ವಿರೋಧಿ ಕೆಲಸ ಅಂತಾನೆ ಕರೆಯೋದು. ಸೊ ಹೀಗಿರಬೇಕಾದ್ರೆ ಅವರು ಪಕ್ಷದಲ್ಲಿ ಇರುವಂಥ ಅವಶ್ಯಕತೆ ಏನಿದೆ, ಅಂಥವ್ರ ಅವಶ್ಯಕತೆ ಪಕ್ಷಕ್ಕೆ ಯಾಕೆ ಬೇಕು? ನಿನ್ನೆ ಕೂಡ ಒಂದಷ್ಟು ಕಾರ್ಯಕರ್ತರು ಯತ್ನಾಳ್ ವಿರುದ್ಧ ಮಾತನಾಡಿದ್ರು, ಹರಿಹಾಯ್ತಿದ್ರು. ಇಂಥವ್ರನ್ನ ಪಕ್ಷದಲ್ಲಿ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅವರಿಂದ ನಮಗೇನಾಗಬೇಕಾಗಿಲ್ಲ, ಪಕ್ಷದಿಂದ ಕಿತ್ತು ಬಿಸಾಕಿ ಅಂತ ಜೋರಾಗಿ ಕೂಗಾಡಿದ್ರು. ಇದೀಗ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಒಂದಷ್ಟು ಮಂದಿ ಹೋಗಿ ಮನವಿ ಮಾಡ್ಕೊಳ್ಬೇಕು ಅನ್ನುವಂಥ ಪ್ಲಾನ್ಗೆ ಮುಂದಾಗ್ತಾ ಇದ್ದಾರೆ. ಶಿಸ್ತು ಕ್ರಮವನ್ನು ಕೈಗೊಳ್ಳಲೇಬೇಕು, ಇದನ್ನು ಹೀಗೆ ಬಿಟ್ಟರೆ ಈ ಸಮಸ್ಯೆ ದೊಡ್ಡದಾಗತ್ತೆ, ಬಿಜೆಪಿಯ ವರ್ಚಸ್ಸಿಗೆ ಧಕ್ಕೆ ಆಗತ್ತೆ. ಹಾಗಾಗಿ ಇವರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸೋದಕ್ಕೆ ಅಂತ ಒಂದು ವರದಿಯನ್ನು ತಯಾರಿ ಮಾಡಿಕೊಂಡಿದ್ದಾರೆ. ಸೊ ಉಚ್ಚಾಟನೆ ಮಾಡ್ತಾರಾ? ಉಚ್ಚಾಟನೆ ಮಾಡೋದು ಅಷ್ಟು ಈಸಿನಾ? ಉಚ್ಚಾಟನೆ ಮಾಡಿದ್ರೆ ಯತ್ನಾಳ್ ಅವರ ನಡೆಗೇನು? ಯತ್ನಾಳ್ ಅವರು ಮಾತ್ರ ಅಲ್ಲದೆ ಯತ್ನಾಳ್ ಅವ್ರ ಜೊತೆಗೆ ಅನೇಕ ನಾಯಕರುಗಳು ಕೂಡ ಇದ್ದಾರೆ. ಸೊ ಅವ್ರಗಳ ಪರಿಸ್ಥಿತಿ ಏನು, ಅವ್ರ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ, ಅಥವಾ ಒಬ್ಬರನ್ನ ಉಚ್ಚಾಟನೆ ಮಾಡ್ತಾ ಇದ್ದ ಹಾಗೆ ಇನ್ನುಳಿದವರು ದಾರಿಗೆ ಬರ್ತಾರೆ, ಅಟ್ಲೀಸ್ಟ್ ಒಂದು ಭಯ ಅನ್ನೋದು ಇರುತ್ತೆ ಅನ್ನುವಂಥ ನಿರ್ಧಾರದಲ್ಲಿ ಒಬ್ಬರನ್ನ ಉಚ್ಚಾಟನೆ ಮಾಡ್ತಾರಾ ಅನ್ನೋದು ಪ್ರಶ್ನೆ. ನೋಡಿ, ಬಹು ದಿನಗಳಿಂದಲೂ ಕೂಡ ಯತ್ನಾಳ್ ಅವರ ನಡೆ ಮತ್ತು ನುಡಿ ಕೆಲವು BJPಗರಿಗೆ ಇರಿಸು ಮುರಿಸು ತರ್ತಾ ಇದೆ.
ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಹೆಚ್ಚಿಸ್ತಾ ಇದೆ. ಅವರನ್ನು ಕರೆಸಿ ಕೂರಿಸಿ ಮಾತಾಡಿದ್ರೂ ಕೂಡ ಅದು ಬಗೆಹರಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಹಿಂದೆಯಿಂದಲೂ ಕೂಡ ಯತ್ನಾಳ್ ಅವರು ಮಾತಿನ ಗುಂಡೇಟನ್ನು ಕೊಡ್ತಾ ಇದ್ರು. ಮಾತಾಡಿದ್ರೆ ಗುಂಡು ಫೈರ್ ಆದೋ ರೀತಿಯಲ್ಲಿ ಏನಿದೆ ಅದನ್ನು ಪಕ್ಷದವರೇ ಆಗಿರಲಿ ಯಾರೇ ಆಗಿರಲಿ, ಇಷ್ಟು ಕೋಟಿಗೆ ಸೇಲ್ ಆದರೂ ಅಷ್ಟು ಕೋಟಿಗೆ ಸೇಲ್ ಆದರು, ಪಕ್ಷದ ವಿರುದ್ಧವಾಗೇ ಮಾತನಾಡ್ತಾ ಇದ್ರು. ಆಗಿನಿಂದ ಈಗಿನವರೆಗೂ ಕೂಡ ಯತ್ನಾಳ್ ಅವರ ನುಡಿ ಇದೆಯಲ್ಲ, ಅದು BJPಗರಿಗೇ ಮುಜುಗರ ತರ್ತಾ ಇರೋದು, ಟೆನ್ಷನನ್ನು ತಂದೊಡ್ತಾ ಇರೋದು. ಈಗ ಅವತ್ತೇ ನಾವು ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಂಡಿದ್ರೆ ಅದು ಇಲ್ಲಿವರೆಗೂ ಬರ್ತಿರಲಿಲ್ಲ. ಭಿನ್ನಮತೀಯರು ಅನ್ನುವಂಥ ಟೀಮ್ ಏನಿದೆ ಆ ಟೀಮ್ ದೊಡ್ಡದಾಗ್ತಾ ಇರಲಿಲ್ಲ. ಇಲ್ಲಿವರೆಗೂ ಬಿಟ್ಟಿದ್ದೇ ತಪ್ಪು. ಹಾಗಾಗಿ ಈಗಲಾದರೂ ಎಚ್ಚೆತ್ಕೊಳ್ಳಿ, ಈಗಲಾದರೂ ಆ್ಯಕ್ಷನ್ ತೆಗೆದುಕೊಳ್ಳಿ, ಈಗಲಾದರೂ ಅವ್ರನ್ನ ಉಚ್ಚಾಟನೆ ಮಾಡಿ. ಇನ್ನೂ ಹಾಗೆ ಬಿಡ್ತಾ ಹೋಗ್ತು ಅಂತ ಅಂದರೆ ಅದು ಪಕ್ಷಕ್ಕೆ ಖಂಡಿತವಾಗೂ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಬಟ್ ಇದು ಮನವಿಯನ್ನು ಹೇಗೆ ಸ್ವೀಕರಿಸ್ತಾರೆ? ಉಚ್ಚಾಟನೆ ಮಾಡಿದ್ರೆ ಅದು BJPಗೆ ವರದಾನ ಆಗತ್ತಾ ಅಥವಾ ಅದು ಕೂಡ ಸಮಸ್ಯೆ ಆಗತ್ತಾ? ಕಾದು ನೋಡಬೇಕು.